ವಿ.ಸಿ. ಪಾಟೀಲ್ರು ಕರೆ ಮಾಡಿದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಪಾಟೀಲ್ರೆ ನಮಸ್ತೆ ರೀ. ಸರ್ ನಮ್ಮ ವಾಟ್ಸಪ್ ಸರ್ ನಮ್ಗೆ ನನಗಲ್ಲ, ನಮ್ಮ VSIP ಟೀಮ್ ಹೇಳ್ಬೇಕು ಸರ್. ಥ್ಯಾಂಕ್ ಯು ಸರ್ ಟೀಮ್ಗೆಲ್ಲ ವಾಟ್ಸಪ್ ಸರ್. ದಯವಿಟ್ಟು ಹೇಳ್ತೀನಿ ಸರ್, ನಾವು ಕರ್ನಾಟಕದಲ್ಲಿ ಹುಟ್ಟಿ ಅಲ್ಲ ಕರ್ನಾಟಕದಲ್ಲಿ ಹುಟ್ಟಿ ನಾವು KJP ಇರೋದು ಸರ್. ನಮ್ಮಿಂದ ಇಲ್ಲಿಂದ 50 ಕಿಲೋಮೀಟರ್ ಆಗುತ್ತೆ ಸರ್ ಅಷ್ಟೇ, ಅದು ಮೇಟೂರು ಡ್ಯಾಮ್. ಇದು ಆಂಧ್ರ ಗಡಿ ಬರುತ್ತೆ, ಮತ್ತೆ ಬಿಟ್ರೆ ಇದು ಸರ್ ಬರೋದು ಕೃಷ್ಣಗಿರಿ ಬಿಟ್ರೆ ಮತ್ತೆ ಮೇಟೂರು ಬರುತ್ತೆ ಸರ್. ಏನ್ ಸರ್ ಅನ್ಯಾಯ ಇದೆಲ್ಲ, ಏನ್ ಸರ್ ಮಾಡ್ತಾ ಇದಾರೆ ರಾಜಕೀಯ ವ್ಯಕ್ತಿಗಳು? ಮುಚ್ಚಿ ಕೂತಿದಾರ ಸರ್, ಓಟ್ಗಾಗಿ ಎಲ್ಲ ಮಾಡ್ತಾ ಇದಾರೆ ಸರ್. ಇವಾಗ ತಾನೇ ಅಶೋಕ್ ಅವ್ರು ಮಾತಾಡಿದ್ರು, ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಇವಾಗ ತಾನೇ ಕಣ್ತಿದ್ದಾರೆ ಅವರು. ನೋಡಿ ಸರ್, ಈಗ ಹಾವು ಸತ್ರು ನೀರಿಲ್ಲ, ಹಸುಗಳು ಸತ್ರು ನೀರಿಲ್ಲ, ದನಕರುಗಳು ನೀರಿಲ್ಲ, ಬೆಂಗಳೂರು ಜನಕ್ಕೆ ನೀರಿಲ್ಲ. KGF ಇಂದ ತಾವ್ ಯಾರು ಕಾಲ್ ಮಾಡಿದಿರಿ? ತಮ್ಮ ಹೆಸರೇನಂದ್ರಿ? ಸರ್ ಶ್ರೀಧರ್, ಒಂದ್ ನಿಮಿಷ ಇರಿ. ಪಾಟೀಲ್ರೆ ನೀವು ಮಾತಾಡಿ. ಸರ್ ವಿಷಯ ಸರ್, ಈಗ ಹಾವು ಮುಖ್ಯಮಂತ್ರಿ ಅವ್ರು ಸತ್ತಾಗ ಒಂದ್ ಹನಿ ನೀರ್ ಬಿಡಂಗಿಲ್ಲ ಸರ್. ನೀರ್ ಬಿಡಂಗಿಲ್ಲ, ಯಾರು ಹಾಳು ಮಾಡ್ಯಾರ ಅವರು. ಸತ್ತಾಗ ಅವ್ರಿಗೆ ಒಂದನೇ ನೀರ್ ಬಿಡಲ್ಲ. ಹಾವು ಸತ್ತಂಗ ಅವ್ರು ಸಾಯೋದು ನಿಶ್ಚಿತ ಅವರು. ಹಂಗೆಲ್ಲ ಮಾತಾಡಬಾರ್ದ್ರಿ, ಹಂಗೆಲ್ಲ ಮಾತಾಡಬಾರ್ದು, ತಪ್ಪದು. ಮಾನ್ಯ ಮುಖ್ಯಮಂತ್ರಿಗಳು, ಘನತವಿತ್ತ ಮುಖ್ಯಮಂತ್ರಿಗಳು, ಅವರು ರಾಜ್ಯ ಕಂಡಂತ ಅತ್ಯಂತ ಧೀಮಂತ ನಾಯಕರು. ಹಾಗೆಲ್ಲ ಮಾತಾಡಬಾರ್ದು ರೀ. ಹಾಗೆಲ್ಲ ನಮ್ಮ ಮನಸ್ಸಿನಲ್ಲಿರುವ ಕ್ರೋಧವನ್ನು ಹಾಗೆಲ್ಲ ಮಾತಾಡಬಾರ್ದು. ರಾಂಗ್. ನಾನು ಇದನ್ನು ಅಕ್ಸೆಪ್ಟ್ ಮಾಡಲ್ಲ, ತಪ್ಪಿದು. ಯಾರ ಸಾವನ್ನು ಕೂಡ ನಾವು ಹಾಗೆ ಬಯಸಬಾರ್ದು. ಅದು ಮಾನ್ಯ ಮುಖ್ಯಮಂತ್ರಿಗಳು ಅಂತನ್ನುವಾಗ ಮಾನ್ಯ ಮುಖ್ಯಮಂತ್ರಿಗಳಿಗಿರುವ ಘನತೆ ಎಂಥದ್ದು, ಮತ್ತು ಅವರಿಗಿರುವ ಸಾಮಾಜಿಕ ಕಳಕಳಿ ಎಂಥದ್ದು, ಮತ್ತು ಸಾಮಾಜಿಕ ನ್ಯಾಯದ ಪರವಾದಂಥ ಮಾನ್ಯ ಮುಖ್ಯಮಂತ್ರಿಗಳ ಹೋರಾಟ ಎಂಥದ್ದು ಅನ್ನೋದನ್ನು ನೀವು ಗಮನಿಸಿಲ್ವಾ? ಹಾಗೆಲ್ಲ ಮಾತಾಡಬಾರ್ದು, ಸಾವು ಗೀವು ಅಂತೆಲ್ಲ ಮಾತಾಡಬಾರ್ದು. ಪಾಟೀಲ್ ತಪ್ಪಿದು, ನಾನು ಖಂಡಿಸ್ತೀನಿ ಇದನ್ನು. ರಾಂಗ್, ಆ್ಯಂಡ್ ಐ ವಿಲ್ ನಾಟ್ ಟೇಕ್ ಇಟ್. ಓಕೆ. ಶಿವಶಂಕರ್ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಶಿವಶಂಕರ್ ನಮಸ್ಕಾರ. ನಮಸ್ಕಾರ. ನೀವು ಪವರ್ ಟಿವಿಲಿ ಇದ್ರಿ, ಸೂಪರ್ ಆಗಿ ಚೆನ್ನಾಗಿ ಬರ್ತಾ ಇತ್ತು. ಅದು ನೋಡು ಹೊಟ್ಟೂರಿತಾ ಇದೆ. ಈ ಮೆಟ್ಟೂರು ಡ್ಯಾಮ್ ನೋಡಿ ಹೊಟ್ಟೆ ತುಂಬಿಸ್ಕೊಂಡು ಚೆನ್ನಾಗಿದ್ದಾರೆ. ನಾವು ಬಾಯಿ ಬಡ್ಕತಾ ಇವಿ ನೀರಿಲ್ದಲೆ. ಸೊ ನಮ್ಗೆ ಇವ್ರೇನೋ ತೋರಿಸ್ತಾ ಇದಾರಲ್ಲ, ನಾವ್ ಅಲ್ಲಿ ಡ್ಯಾಮ್ ಕಟ್ಟಬಿಡ್ತೀವಿ, ಇಲ್ಲಿ ಡ್ಯಾಮ್ ಕಟ್ತೀವಿ. ನಮ್ಗೆ ಯಾವ ಡ್ಯಾಮ್ ಕಟ್ಟೋದ್ ಬೇಡ ಸರ್. ಮಳೆ ಏನ್ ಬರ್ತದೆ ಅದನ್ನ ನಮ್ಮ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ 10 ಎಕರೆ ಕೆರೆಗಳಿದೆ, ಅದನ್ನ ತುಂಬಿಸೋರು ಸಾಕು ಸರ್. ನಮ್ಗೆ ಯಾವ ಡ್ಯಾಮೇ ಬೇಡ ಅಷ್ಟೇ ಅಲ್ವಾ? ನೀವೇ ಸುಮಾರು ಸಲ ಹೇಳಿದೀರಾ, ಎಲ್ಲಾರು ಹೇಳಿದ್ದಾರೆ. ನಮಗೆ ಬೇಕಾಗಿಲ್ಲ ಸರ್ ನಮ್ಗೆ ಯಾವ ಡ್ಯಾಮುವೆ. ನಮ್ಗೆ ಯಾವ್ದು ಯಾರೋ ಹೇಳ್ತಾರ ಇದ್ರದ್ದು ಡ್ಯಾಮ್ ಅಂತ ಏನ ಕಟ್ತೀವಿ ಹಾಗೆ ಹೀಗೆ ಅಂತಾರಲ್ಲ, ಕಾಂಗ್ರೆಸ್ ಅವರೆಲ್ಲ ಡ್ರಾಮಾ ಮಾಡ್ಕೊಂಡು ಹೋದ್ರಲ್ಲ. ನಮ್ಗೆ ಯಾವ್ದು ಬೇಡ ನಮ್ಗದು. ನಮ್ಗೇನ್ ಇಲ್ಲಿ ಬರುತ್ತೆ ನಮ್ಮ ಕರ್ನಾಟಕದಿಂದ, ನಮಗೆ ಈ ಕೊಡಗು ಈ ಕಡೆ ಎಲ್ಲ ಮಳೆ ಬೀಳುತ್ತೆ. ಇದನ್ನ ನಮ್ಮ ಹಳ್ಳಿಗಳಿಗೆ ಚಾನಲ್ ಮೂಲಕ ತುಂಬಿಸೋರು ಸಾಕು ಸರ್. 1000 ಎಕರೆ ಜಮೀನುಗಳು ನಡೆಸ್ತಾರೆ. ನಮಗೆ ಬೇಕಾಗಿಲ್ಲ, ನಮ್ಗೆ ಯಾವ ಡ್ಯಾಮು ಬೇಕಾಗಿಲ್ಲ. ಇರೋ ಡ್ಯಾಮ್ಗಳಿಂದ ನೀರು ಬಿಟ್ರೆ ಸಾಕು. ನಮ್ಮ ಇದಕ್ಕೆ ಹೂಳು ತೆಗೆಸ್ಬಿಟ್ಟು 10 ಎಕರೆ ಕೆರೆಗಳಿಗೆ ನೀರು ತುಂಬಿಸೋರು ಸರ್. ನಮ್ಮ ರೈತರಾಗ್ಲಿ, ಜನಗಳಿಗಾಗ್ಲಿ, ಹಳ್ಳಿ ಜನಗಳಿಗಾಗ್ಲಿ ಕುಡಿಯೋ ನೀರು ಸಾಯೋ ತನಕ ನೀರು ಸಿಗುತ್ತೆ ಸರ್. ನಮ್ಗೆ ಯಾರ ಗಲಾಟೆನೂ ಬೇಡ, ಯಾವ ತೊಂದರೆನೂ ಬೇಡ, ಯಾವುದೂ ಬೇಡ ಸರ್. ಮೇಕೆದಾಟು ಯೋಜನೆನೂ ಬೇಡ, ಯಾವ ಸುಡ್ಗಾಡು ಬೇಡ. ಇದಿಷ್ಟು ಕೊಟ್ರೆ ಸಾಕಲ್ಲ ಸರ್. ಮಳೆ ಬಂದಾಗ ಸುಮ್ನೆ ಸಮುದ್ರಕ್ಕೆ ಹೋಗುತ್ತೆ, ತುಂಬಿಸ್ಕೊಂಡು ಹೋಗಿ ಈ ಹಳ್ಳಿ ಮುಳುಗ್ತು, ಆ ಹಳ್ಳಿ ಮುಳುಗ್ತು, ಇದು ಮುಳುಗ್ತು, ಅದು ಇನ್ನೋ ಪರಿಸ್ಥಿತಿನೇ ಬರೋದಿಲ್ಲ. ಚಾನಲ್ ಮೂಲಕ ನಮ್ಮ ಈ ಕೆರೆಗಳನ್ನ ತುಂಬಿಸೋರು ಸಾಕಲ್ಲ ಸರ್. ಹೂಳು ತೆಗೆಸ್ಬಿಟ್ರೆ ಜೀವನ ಪರ್ಯಂತ ನಮ್ಮ ಜನಗಳು ನೀರು ಕುಡಿಯಬಹುದಲ್ವಾ? ಈಗ ಬೆಂಗಳೂರು ಡ್ರಾಮಗಳ ಆಡ್ಕೊಂಡು ಒಂದ್ ಕಾಲದಲ್ಲಿ 1000 ಕೆರೆಗಳ ನಾಡು ಅಂತ ಬೆಂಗಳೂರು ಫೇಮಸ್ ಆಗಿತ್ತು. ಈ ಕೆರೆಗಳ ಜಾಗದಲ್ಲೆಲ್ಲ ಅಪಾರ್ಟ್ಮೆಂಟ್ ಬಂದಿದೆ ಹೊರತುಪಡಿಸಿದ್ರೆ ನಿಮಗೆ ಬೆಂಗಳೂರಿನಲ್ಲಿ ಏನ್ ಬಂದಿದೆ? ನಿಮಗೆ ಎಲ್ಲಿದೆ ನೀರು? ಯಾವ ಕೆರೆ ಜೀವಂತವಾಗಿ ಕಾಣಿಸುತ್ತೆ ನಿಮಗೆ? ಎಲ್ಲ ಇದು ಅತಿಯಾದ ಆಸೆ ಬುರುಕುತನ ಮನುಷ್ಯನದ್ದು ವಿನಾಶದ ಅಂಚಿಗೆ ನಿಮ್ಮನ್ನ ಕರ್ಕೊಂಡೋಗಿದೆ ಸಾಹೇಬ್ರೆ. ಇದು ಭಾಳ ನೋವಾಗುತ್ತೆ. ಇದು ನೆಕ್ಸ್ಟ್ ಇನ್ನೊಬ್ಬರು ಕಾಲರ್ ರೆಡಿ ಇದ್ದಾರೆ, ಸುನಿಲ್ ಅಂತ, ಬೆಂಗಳೂರಿನ ರಾಜಾಜಿನಗರದವರು. ನಮಸ್ತೆ ಸುನಿಲ್ ಅವರೇ. ಸುನಿಲ್ ಅವರೇ ನಮಸ್ಕಾರ. ನಾಡಬಲ್ ಟು ಕನೆಕ್ಟ್. ಹೇಳಿ ಸಾಹೇಬ್ರೆ, ಏನೋ ಹಲೋ ಅಂದ್ರೆ ಹೇಳಿ. ಏನ್ ನಿಮ್ಮ ಹೆಸರು? ಎಲ್ಲಿಂದ? ಸುನಿಲ್ ಅಂತ ಸರ್. ಸುನಿಲ್ ರಾಜಾಜಿನಗರ. ಹೇಳಿ ಸುನಿಲ್, ಹೇಳಿಪ್ಪ.
ಏನ್ ಸರ್ ನಮ್ಮವರು ಚುನಾವಣೆಗೆ ಮುಂಚೆ ಮೇಕೆದಾಟು ಹೋರಾಟ ಎಲ್ಲ ಮಾತಾಡಿದ್ರು. ಈಗ ನೋಡಿದ್ರೆ ನಮ್ಗೆ ನೀರೆಲ್ಲ ಮಾಡ್ತಾರಲ್ಲ ಸರ್ ಈ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ. ಏನ್ ಮಾಡ್ತೀರಿ? ನಿಮಿಷ ರೀ, ನಿಮ್ಮ ಹೆಸರು ತಪ್ಪಿದೆ. ಸುನೀಲ್ ಅಲ್ಲಪ್ಪ, ಸುನಿಲ್ ಅಂತ ಅಷ್ಟೇ, ದೀರ್ಘ ಬೇಡ ಅಲ್ಲಿ. ಹೇಳಿ. ಹೇಳಿ ಸುನಿಲ್ ಅವ್ರೆ. ಏನ್ ಸರ್ ಇವ್ರು ಮೇಕೆದಾಟು ಹೋರಾಟ ಎಲ್ಲ ಮಾತಾಡಿದ್ರು. ಮೇಕೆದಾಟು ಬೇಡ್ರಿ. ನೋಡಿ ಮೇಕೆದಾಟು ಒಂದು 66 TMC ನೀರು ಸಿಗುತ್ತೆ ಅಂತ ಹೇಳ್ತಾರೆ ಮೇಕೆದಾಟು ಕಟ್ಟಿದ್ರೆ. ಅದ್ರ ಬಗ್ಗೆ ಒಂದಿಷ್ಟು ಏನೇನೋ ಪ್ಲಾನ್ ಆಫ್ ಆಕ್ಷನ್ ಅದು ಇದು ಅಂತ ಏನೇನೋ ಮಾಡ್ತಾ ಇದ್ದಾರೆ. ಬಟ್ ಒಂದಿಷ್ಟು 4-5 ಸಣ್ಣ ಚೆಕ್ ಡ್ಯಾಮ್ಗಳು ಮತ್ತು ಭಾಳ ಮುಖ್ಯವಾಗಿ ನಮ್ಮ ಊರುಗಳಲ್ಲಿ ತಾಲೂಕುಗಳಲ್ಲಿರುವ ಕೆರೆಗಳನ್ನು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ತರುವ ಕೆಲಸಗಳನ್ನು ಮಾಡಿಬಿಟ್ರೆ ಸಾಕ್ರಿ. ಇದೆರಡು ಕೆಲಸ ಸಾಕು. ಇದೆರಡೇ ಕೆಲಸ ಸಾಕು. ಪ್ರವಾಹ ಬಂದಾಗ ಊರಲ್ಲಿರೋ ನೀರೆಲ್ಲ ನಮಗೆ ಹಿಡಿದಿಟ್ಕೊಳ್ಳೋಕ್ಕಾಗದೆ ಬೇರೆ ಬೇರೆ ಕಡೆಗಳಿಗೆ ಬಿದ್ದು ಮುಳುಗೋಗುತ್ತೆ ನಮಗೆ. ಇವತ್ತು ನಮ್ಮ ತುಂಗಭದ್ರಾ ನದಿಯಲ್ಲಿ ಹೇಳ್ತೀನಿ ಕೇಳಿ, ನಾವು ಬರೀ ಕಾವೇರಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ತುಂಗಭದ್ರಾ ನದಿಯಲ್ಲಿ ಫಾರ್ ದಿ ಬೆನಿಫಿಟ್ ಆಫ್ ದಿ ವ್ಯೂವರ್ಸ್ ನಾನು ಹೇಳ್ತಾ ಇದ್ದೀನಿ, 5 TMC ನೀರಿದೆ ಅಭಿಷೇಕ್. ನಮ್ಮ ತುಂಗಭದ್ರಾ ಒನ್ ಆಫ್ ದಿ ಲಾರ್ಜೆಸ್ಟ್, ಒಂದು ರೀತಿ ಸಮುದ್ರದ ರೀತಿಯ ನದಿ ನಮ್ಮ ತುಂಗಭದ್ರಾ. 5 TMC ನೀರಿದೆ. ಅದರಲ್ಲಿ 2 TMC ಡೆಡ್ ಸ್ಟೋರೇಜ್. 2 TMC. ಉತ್ತರ ಕರ್ನಾಟಕದ 3 ಜಿಲ್ಲೆಗಳಿಗೆ ನೀರಿಲ್ಲ ಇವತ್ತು. ಅದನ್ನು ನಾವು ಗಮನ ಹರಿಸಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.